ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಸಬ್ಬತ್ ಆರಾಧನೆ ಭಾನುವಾರ ದಿವಸ ನಾನು ನಿಮ್ಮನ್ನು ವಂದಿಸುವಂಥವನಾಗಿದ್ದೇನೆ. ಕ್ರಿಸ್ತನ ಆರಾಧನೆಯ ಸಂದೇಶಕ್ಕಾಗಿ ನಿಮ್ಮನ್ನು ಆಹ್ವಾನಿಸುವಂಥವನಾಗಿದ್ದೇನೆ. ಕರ್ತನು ಕೊಟ್ಟಂಥ ಈ ಸುಂದರವಾದಂಥ ದಿವಸ ಆತನ ಸನ್ನಿಧಿಯಲ್ಲಿ ಅನೇಕ ಹಾಡು ಪ್ರಾರ್ಥನೆಗಳ ಮೂಲಕ ಸಮಯವನ್ನು ಕಳೆದಿದ್ದೇವೆ. ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಆತನ ಜೀವವುಳ್ಳ ವಾಕ್ಯ ಈ ದಿವಸ ಮಾತನಾಡಲಿ ಎಂಬುದಾಗಿ. ಬಹಳ ಸುಂದರವಾದಂಥ ರಾಗ ಉಂಟು. ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ಯು ಕ್ಯಾನ್ ಜಾಯಿನ್ ವಿತ್ ಮೀ ಇನ್ ಸಿಂಗಿಂಗ್. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನಮಗೆ. ಈ ಒಂದು ಘೋರ ವ್ಯಾಧಿ, ಕಷ್ಟ, ಸಂಕಟ, ಕಣ್ಣೀರಿನ ಮಧ್ಯದಲ್ಲಿ ನಾವೆಲ್ಲರೂ ಹಾದು ಹೋಗ್ತಾ ಇದ್ದೇವೆ. ಆದರೆ ನಂಬ್ರಿ ಯೇಸುವಿನ ಮೇಲೆ, ಯಾಕಂದರೆ ಯೇಸುವಿನ ನಾಮದಲ್ಲಿ ಎಲ್ಲವೂ ಒಳ್ಳೆಯದಾಗಿ ಆಗುವುದುಂಟು. ಆದ್ದರಿಂದ ಈ ಹಾಡಿಗಾಗಿ ದೇವರಿಗೆ ಸ್ತೋತ್ರ. ನಾವು ದೇವರನ್ನು ಈ ಹಾಡಿನ ಮೂಲಕ ಆತನನ್ನು ಆರಾಧಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಗಾಢ ಅಂಧಕಾರದಲ್ಲಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢ ಅಂಧಕಾರದಲ್ಲಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದೆನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದೆನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಾಡನ್ನು ಬಹಳ ಚೆನ್ನಾಗಿ ಆಡ್ತೀವಿ ನಾವು. ಗಾಢಂಧಕಾರದಲ್ಲಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದೆಂಬುದಾಗಿ. ನಾವು ಅತಿ ಘೋರವಾದಂಥ, ಮರಣಕರವಾದಂಥ ಗಾಢಂಧಕಾರದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಬೆಂಕಿ ಅನುಭವ ಆದರೂ ಆಗ್ತಾ ಇಲ್ಲ, ಆದರೆ ನನ್ನ ಪ್ರಿಯ ಜನರ, ನಮ್ಮ ದೇಶದ ಜನರ ಒಂದು ಘೋರ ಮರಣದ ಅನುಭವವನ್ನು ಜನರು ಮಾಡುತ್ತಿರುವಾಗ, ಆ ಮರಣದ ಸುತ್ತಲೂ ನಾವೆಲ್ಲರೂ ಆವರಿಸಲ್ಪಟ್ಟಿದ್ದೇವೆ ಪ್ರಿಯರೇ. ಆ ಮರಣ, ರೋಗ, ಕಾಯಿಲೆ ಯಾವ ಕ್ಷಣದಲ್ಲಿ ನಮ್ಮನ್ನು ತಟ್ಟುತ್ತದೋ ಎಂಬ ಒಂದು ಭಯದಲ್ಲಿ ತುಂಬಲ್ಪಟ್ಟಂತ ನಮಗೆ ಒಂದೇ ಒಂದು ನಿರೀಕ್ಷೆ, ಎಲ್ಲ ಒಳ್ಳೆಯದಾಗುವುದು ದೇವ, ನಿನ್ನ ಪ್ರೀತಿಸಿದ ನಮಗೆ. ಈ ಹಾಡಿನ ಮೂಲಕ ಕ್ರಿಸ್ತನು ನಿಮ್ಮನ್ನು ಸಂತೈಸಲಿ, ಧೈರ್ಯ ಬಲವನ್ನು ಕೊಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ತಲೆಬಾಗಿಸಿಕೊಳ್ಳೋಣ. ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಿರುಗಿ ಈ ಒಂದು ಸಬ್ಬತ್ ಆರಾಧನೆಯಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ಸ್ತುತಿಸಿ, ಕೊಂಡಾಡಿ, ಹಾಡಿ, ಹರಸಿ ಭಜಿಸುವಂತವರಾಗಿದ್ದೇವೆ. ಅದ್ಭುತನು, ಮಹೋನ್ನತನು ಸ್ವಾಮಿ, ಈ ದಿವಸ ನಿನ್ನ ದಾಸನು ಈ ಕ್ಷಣದಲ್ಲಿ ನಿಲ್ಲಬೇಕಾದ್ರೆ ಬಹಳ ಭಾರದಿಂದ, ನೋವಿನಿಂದ, ಕಣ್ಣೀರಿನಿಂದ
ಅಪ್ಪ ಅನೇಕ ಕಷ್ಟದಿಂದ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಮೊರೆ ಇಡಲಿಕ್ಕೆ ಬಂದಿದ್ದೇವೆ. ಯಾಕಂದ್ರೆ ನಮ್ಮ ಮೊರೆಯನ್ನು ಲಾಲಿಸುವಾತನು, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂಥ ದೇವರು ನೀನಾಗಿದೆ ಸ್ವಾಮಿ. ನಮ್ಮ ಪ್ರಿಯ ಜನರು ಸಾಯುವುದನ್ನು ನಾವು ನೋಡುವಾಗ ಕರ್ತನೆ, ನಮ್ಮ ಆಪ್ತ ಜನರು, ನಮ್ಮ ಸಭಿಕರು ಈ ಘೋರ ರೋಗ ವ್ಯಾಧಿಗೆ ಒಳಗಾಗುವುದನ್ನು ನೋಡುವಾಗ ಸ್ವಾಮಿ, ನಮ್ಮ ಹೃದಯದ ಅಂತರಾಳದಲ್ಲಿ ನೊಂದುಕೊಳ್ಳುವಂಥವರಾಗಿದ್ದೇವೆ, ದುಃಖ ಪಡುವಂಥವರಾಗಿದ್ದೇವೆ, ಕಣ್ಣೀರಿಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಎಳ್ದಿ ದುಃಖ ಪಡುವಂಥವರ ಸಂಗಡ ದುಃಖ ಪಡ್ರಿ ಎಂಬುದಾಗಿ, ಅಳುವವರ ಸಂಗಡ ಅಳಿರಿ ಎಂಬುದಾಗಿ. ದೇವರೇ, ಎಂಥ ಘೋರವಾದಂಥ ವ್ಯಾಧಿ ಸ್ವಾಮಿ. ದುಃಖ ಪಡುವಂಥವರ ಜೊತೆಯಲ್ಲಿ ನಿಂತ್ಕೊಂಡು ದುಃಖ ಪಡುವಂಥ ಸೌಭಾಗ್ಯ ನಮಗಿಲ್ಲ ಸ್ವಾಮಿ. ಕಣ್ಣೀರಿಡುವಂಥವರ ಜೊತೆಯಲ್ಲಿ ನಿಂತ್ಕೊಂಡು ನಾವು ಕಣ್ಣೀರಿಡುವಂಥ ಸೌಭಾಗ್ಯ ಇಲ್ಲ ಕರ್ತನೆ. ದಯಮಾಡಿ ಕರುಣಿಸು, ಕೃಪೆ ನೀಡು ಸ್ವಾಮಿ. ನಮ್ಮ ದೇಶದ ಮೇಲೆ ನಿನ್ನ ಕೃಪೆ ಇರಲಿ, ನಮ್ಮ ರಾಷ್ಟ್ರಗಳ ಮೇಲೆ ನಿಮ್ಮ ಕೃಪೆ ಇರಲಿ ಸ್ವಾಮಿ, ನಮ್ಮ ಪಟ್ಟಣಗಳ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಎಲ್ಲೆಲ್ಲಿ ಘೋರ ವ್ಯಾಧಿ ರೋಗವು ಹರಡುತ್ತಾ ಇದೆ ಸ್ವಾಮಿ, ಇಡೀ ಲೋಕ ಮರಣಕ್ಕೆ ಒಳಗಾಗಿದೆ ಸ್ವಾಮಿ. ಇಡೀ ಲೋಕ ಕರ್ತನೆ ಅತಿ ಘೋರವಾದಂಥ ನೋವು ಕಣ್ಣೀರಿಗೆ ಒಳಗಾಗಿದ್ದೇವೆ ಸ್ವಾಮಿ. ನಾವು ಮಾತ್ರ ನಿನ್ನ ವಾಗ್ದಾನದಲ್ಲಿ ಒಳಗಾಗಿದ್ದೇವೆ, ನಾವು ಮಾತ್ರ ನಿನ್ನನ್ನೇ ನಂಬಿದ್ದೇವೆ ಯೇಸುವೇ. ನಾವು ನಿನ್ನನ್ನು ಮಾತ್ರ ಆತುಕೊಂಡಿದ್ದೇವೆ ಸ್ವಾಮಿ. ಈ ಲೋಕ ಎಷ್ಟೋ ಸಂಗತಿಗಳ ವಿಷಯದಲ್ಲಿ ಮಾತನಾಡ್ತಾ ಇರ್ಬೋದು, ಎಷ್ಟೋ ಮೀಡಿಯಾ ಚಾನೆಲ್ಸ್ಗಳಲ್ಲಿ ನ್ಯೂಸ್ ರಿಪೋರ್ಟ್ಸ್ಗಳನ್ನು ತೋರಿಸ್ತಾ ಇರ್ಬೋದು ಕರ್ತನೆ. ಆದರೆ ನಮ್ಮ ಆಶ್ರಯ ಗಿರಿಯು ನೀನು, ನಮ್ಮ ಬಂಡೆಯು ನೀನು, ನಮ್ಮ ದುರ್ಗವು, ನಮ್ಮ ಕೋಟೆಯು, ನಮ್ಮ ಗುರಾಣಿಯು ನೀನಾಗಿದೆ ಸ್ವಾಮಿ. ನಾವು ನಿನ್ನನ್ನು ಬಿಟ್ಟು ಯಾರ ಬಳಿ ಹೋಗಬೇಕು ಯೇಸುವೇ? ಜೀವಕರವಾದಂಥ ನಿತ್ಯ ಜೀವವನ್ನೇ ಉಂಟು ಮಾಡುವಂಥ ಮಾತುಗಳು ನಿನ್ನ ಬಳಿಯಲ್ಲಿದ್ದೇವೆ ಸ್ವಾಮಿ. ಬಂದಿದ್ದೇವೆ ದಿವಸ ಬೆಳಿಗ್ಗೆ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಂಡು ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳಲಿಕ್ಕೆ ಕರ್ತನೆ. ಈ ಹೃದಯದ ದ್ವಾರಗಳನ್ನು ತೆರೆ ಸ್ವಾಮಿ, ಈ ಕಿವಿ ಕಣ್ಣು ಮನಸ್ಸುಗಳನ್ನು ತೆರೆಯ ಮಾಡು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ, ಒಂದು ಬಲ ನಮಗೆ ನೀಡು ಸ್ವಾಮಿ. ತಂದೆ ಆ ದೇವರೇ, ಈ ಒಂದು ಸ್ಥಿತಿಗತಿಯ ಮಧ್ಯದಲ್ಲಿ ಸ್ವಾಮಿ, ನಿನ್ನ ಆಲಯಕ್ಕೆ ನಾವು ಸೇರಬೇಕು, ನಿನ್ನ ಸನ್ನಿಧಿಗೆ ನಾವು ಬರಬೇಕು ಕರ್ತನೆ, ನಿನ್ನನ್ನು ಆರಾಧಿಸಬೇಕು, ದೇವ ಜನರು, ದೇವ ಭಕ್ತರು ನಾವು ಕೂಡಬೇಕೆಂಬುದಾಗಿ ಬಯಸ್ಕೊಳ್ತಾ ಇದ್ದೇವೆ ಸ್ವಾಮಿ. ಕರುಣಿಸು ದೇವರೇ, ಕರುಣಿಸು, ಕೃಪೆ ನೀಡು ಸ್ವಾಮಿ. ನಿನ್ನ ಕೃಪೆ ಕಟಾಕ್ಷ ಕರುಣೆಯು ಸ್ವಾಮಿ ನಿರಂತರವಾದದ್ದು, ಶಾಶ್ವತವಾದದ್ದು ಸ್ವಾಮಿ. ಅದು ಎಂದಿಗೂ ಬದಲಾಗುವುದಿಲ್ಲ ಸ್ವಾಮಿ. ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವಂಥ ದೇವರು ಸ್ವಾಮಿ. ಇನ್ನ ಎಷ್ಟು ಕೇಡು, ವ್ಯಾಧಿ, ರೋಗ, ಕಣ್ಣೀರು, ಮರಣಗಳು ಈ ಲೋಕಕ್ಕೆ ನೀನು ಬರೆದಿಟ್ಟಿದೆಯೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನಮ್ಮನ್ನು ನಾವು ಸರೆಂಡರ್ ಮಾಡ್ತೇವೆ ಕರ್ತನೆ, ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಯಾಕಂದರೆ ನಿನ್ನಲ್ಲಿ ಆತ್ಕೊಳ್ಳುವವರು, ನಿನ್ನ ಮೇಲೆ ಭರವಸೆ ಬಿಡುವವರು ಧನ್ಯರು ಸ್ವಾಮಿ. ಇನ್ನು ಯಾರ್ಯಾರು ನಿನ್ನ ಕಡೆಗೆ ತಿರುಗಿಕೊಂಡಿಲ್ವೋ ಸ್ವಾಮಿ, ಇನ್ನು ಯಾರ್ಯಾರು ನಿನ್ನನ್ನು ಅರಿತುಕೊಂಡಿಲ್ವೋ ಸ್ವಾಮಿ, ಇನ್ನು ಯಾರ್ಯಾರು ತಮ್ಮನ್ನು ತಾವು ನಿನಗೆ ಒಪ್ಪಿಸಿಕೊಟ್ಟಿಲ್ವೋ ಸ್ವಾಮಿ, ಅಂಥವರ ಹೃದಯ, ಮನಸ್ಸು, ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಈ ಘೋರ ಮರಣಕರ ವ್ಯಾಧಿಯ ಮಧ್ಯದಲ್ಲಿ ಸ್ವಾಮಿ, ಇನ್ನೂ ಪಾಪದ ಸ್ವಭಾವ, ಇನ್ನೂ ಕೆಟ್ಟ ಚಟಗಳ ಸ್ವಭಾವ, ಇನ್ನೂ ಕೆಟ್ಟ ಆಲೋಚನೆಗಳು ಸ್ವಾಮಿ, ಇನ್ನೂ ಕೆಟ್ಟ ನಡತೆಗಳು ಸ್ವಾಮಿ, ಇನ್ನೂ ಅನೇಕ ಅವಿದ್ಯತ್ವದ ಜೀವಿತದಲ್ಲಿ ನಡೆಯುವಂಥವರಿಗಾಗಿ ಮೊರೆಡ್ತಾ ಇದ್ದೇನೆ ಸ್ವಾಮಿ. ಅವರನ್ನು ಕರುಣಿಸು ಸ್ವಾಮಿ, ಅವರ ಜೀವಿತವನ್ನು ಬದಲಾಯಿಸು. ಚಿಕ್ಕ ಪುಟ್ಟ ಕಾಯಿಲೆ ರೋಗಗಳಲ್ಲಿ ನರಳಾಡುವಂಥ ಜನರನ್ನು ಕರುಣಿಸು, ಮುಟ್ಟು ಗುಣಪಡಿಸು ಸ್ವಾಮಿ. ಕೋವಿಡ್-19 ಪಾಸಿಟಿವ್ ಇಂದ ನರಳಾಡುತ್ತಾ ಆಸ್ಪತ್ರೆಯ ಆ ವಾರ್ಡ್ನಲ್ಲಿ ಸ್ವಾಮಿ ಬಿದ್ದಿರುವಂಥ ಪ್ರತಿಯೊಂದು ಪೇಷಂಟ್ಸ್ಗಳನ್ನು ಕರುಣಿಸು ಸ್ವಾಮಿ. ಅವರನ್ನು ಟ್ರೀಟ್ ಮಾಡುವಂಥ ಎಲ್ಲ ಡಾಕ್ಟರ್, ಸಿಸ್ಟರ್, ಸ್ಟಾಫ್ಸ್ಗಳನ್ನು ಕರುಣಿಸು, ಆಶೀರ್ವಾದ ಮಾಡು ಸ್ವಾಮಿ. ಇಡೀ ಲೋಕದ ಮೇಲೆ ಎಲ್ಲೋ ಒಂದು ನಿಯಂತ್ರಣ ಬಿಡಬೇಕೆಂಬುದಾಗಿ ಸರ್ಕಾರ, ಎಲ್ಲ ಕರ್ಮಚಾರಿಗಳು, ಪೊಲೀಸ್ಗಳು ಕರ್ತನೆ ಸ್ವಾಮಿ, ವಿಧ ವಿಧವಾದಂಥ ಒಂದು ಆಫೀಸರ್ಸ್ಗಳು ಪ್ರಯತ್ನ ಮಾಡುವಾಗ ಅವರನ್ನು ಕರುಣಿಸು, ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ನಮ್ಮ ಜನರಿಗೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಕರ್ತನೆ ನಿನ್ನ ಬುದ್ಧಿ, ನಿನ್ನ ಜ್ಞಾನ, ನಿನ್ನ ತಿಳುವಳಿಕೆಯನ್ನು ಕೊಟ್ಟು ಸ್ವಾಮಿ, ಈ ಸ್ಥಿತಿಗತಿಯ ಮೇಲೆ ನಿನ್ನ ನಿಯಂತ್ರಣ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಕೃಪೆಯಲ್ಲಿ ಸ್ವಾಮಿ, ನಿನ್ನ ದಾಸನು ನಿಂತಿದ್ದಾನೆ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನೆ. ನನ್ನ ಬಾಯಿಯಾಗಿ ಮಾತನಾಡು ಸ್ವಾಮಿ. ಯಾವ ಬಲ, ಶಕ್ತಿ, ಧೈರ್ಯ ನನಗಿಲ್ಲ ಸ್ವಾಮಿ, ಆದರೆ ನಿನ್ನ ಕೃಪೆ ಮಾತ್ರ ನನಗೆ ಸಾಕು ಎಂಬುದಾಗಿ ನಂಬುತ್ತಾ ಈ ಜೀವಳ ವಾಕ್ಯ ನಿನ್ನ ಮಕ್ಕಳ ವರೆಗೆ ಮುಟ್ಟಿಸುವಂಥ ಕೃಪೆ ನಿನ್ನ ದಾಸನಿಗೆ ನೀಡು ಎಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ಈ ದಿವಸ ಆರಿಸಿಕೊಂಡಂತ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 19ನೇ ವಚನದಿಂದ 34ನೇ ವಚನದವರೆಗೆ ನೀವು ಧ್ಯಾನ ಮಾಡಿಕೊಳ್ಳ್ರಿ. ವಿಲ್ ಹ್ಯಾವ್ ಅ ಸ್ಕ್ರಿಪ್ಚರ್ ಪೋರ್ಷನ್ ಟು ಬಿ ಸ್ಟಡಿಡ್ ಆರ್ ಮೆಡಿಟೇಟೆಡ್ ಫ್ರಮ್ ಜಾನ್ ಚಾಪ್ಟರ್ 1
वर्सेस 19 थ्रू 34। यूहन्ना रचित सुसमाचार उसके पहले अध्याय के 19वें पद से लेकर 34वें पद तक आप पढ़िएगा। लेकिन उससे पहले मैं कुछ 3 वचनों को पढ़ूंगा। ನಾನು 3-4 ವಚನಗಳು 19ರಿಂದ 23ನೇ ವಚನ ನಾನು ಓದ್ತೇನೆ. ಲೆಟ್ ಮಿ ರೀಡ್ ದಿಸ್ ವರ್ಸಸ್. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಪ್ರವಾದಿಯೋ ಅಂದದ್ದಕ್ಕೋ ಅಲ್ಲವೆಂದನು. ಆಗ ಅವರು, ನೀನು ಯಾರು? ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯನ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು ಎಂದು ಯೋಹಾನನು, ಸ್ನಾನಿಕನಾದಂಥ ಯೋಹಾನನು ಉತ್ತರ ಕೊಟ್ಟನು ಎಂಬುದಾಗಿ ದೇವರು ಓದಿರುವಂಥ ಈ ವಾಕ್ಯಗಳ ಮೇಲೆ ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕೆ ಆಶೀರ್ವಾದವನ್ನು ದಯಪಾಲಿಸಲಿ. ನನ್ನ ಆಸೆ ಈ ಒಂದು ಭಾಗದ ಇಡೀ ವಾಕ್ಯದ ಭಾಗವನ್ನು ನೀವು ಓದಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. द कॉन्टेक्स्ट ऑफ दिस पैसेज, इस वचन का संदर्भ यहाँ पर अगर आपको देखना है तो हम सभी लोगों को पता है कि प्रभु यीशु मसीह के सुसमाचार के पहले यूहन्ना बपतिस्मदाता ने परमेश्वर के राज्य के तरफ मुड़ो, पश्चाताप करो, इसका सुसमाचार प्रचार उसने शुरुआत किया. ಸ್ನಾನಿಕನಾದಂಥ ಯೋಹಾನನು ಕ್ರಿಸ್ತನ ಪ್ರಚಾರ ಅಥವಾ ಕ್ರಿಸ್ತನ ಸೇವೆಗಿಂತ ಮುಂಚೆ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದನೆಂಬುದಾಗಿ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ. ಅನೇಕ ಸಲ ಸಭೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ದ ಬುಕ್ ಆಫ್ ಮಲಾಕಿ ಅಂಡ್ ದ ಗಾಸ್ಪಲ್ ಆಫ್ ಮ್ಯಾಥ್ಯೂ. ಮಲಾಕಿಯ ಪ್ರವಾದನೆ ಪುಸ್ತಕದಿಂದ ಮತ್ತಾಯನು ಬರೆದ ಸುವಾರ್ತೆಯ ನಡುವೆ ಸುಮಾರು 400 ವರ್ಷಗಳಿಗಿಂತ ಜಾಸ್ತಿ, ಕೆಲವರು ಹೇಳ್ತಾರೆ 450 ವರ್ಷಗಳ. ಸೊ ಆಲ್ಮೋಸ್ಟ್ 400 to 450, 60, 70, just it's a huge gap, and that is called a intertestamental period. ಅದು ಒಂದು ನಿಶಬ್ದವಾಗಿರುವಂತ ಒಂದು ಕಾಲವಾಗಿದೆ. ಅಥವಾ ದೇವರು ಆ ಒಂದು 450 ವರ್ಷಗಳವರೆಗೆ, ಕೇಳಿಸ್ಕೊಳ್ರಿ ಚೆನ್ನಾಗಿ, ಯಾವ ಪ್ರವಾದಿಯನ್ನು ಕಳಿಸಲಿಲ್ಲ, ಯಾವ ಪ್ರವಾದಿನೂ ನೇಮಕ ಮಾಡಲಿಲ್ಲ, ಯಾವ ವ್ಯಕ್ತಿಯು ದೇವರ ಪರವಾಗಿ ಮಾತನಾಡುವಂತ ಒಂದು ಪ್ರವಾದಿಯೂ ಕೂಡ ಭೂಲೋಕದಲ್ಲಿ ಆ ಕಾಲ ಯೇಸು ಸ್ವಾಮಿಯ ಹುಟ್ಟುವವರೆಗೆ ಅಥವಾ ಯೇಸು ಸ್ವಾಮಿಗಿಂತ ಮುಂಚೆ ಯೋಹಾನನು ಹುಟ್ಟುವವರೆಗೆ ಯಾವ ಪ್ರವಾದಿಯು ಆ ಒಂದು ಸೈಲೆಂಟ್ ಪೀರಿಯಡ್ ನಲ್ಲಿ, ಮಲಾಕಿ ಪ್ರವಾದನೆ ಆದ ನಂತರ ಯಾವುದಾದ್ರೂ ಪ್ರವಾದಿ ಎದ್ದಿದ್ದಾನಂತಂದ್ರೆ ಅದು ಸ್ನಾನಿಕನಾದಂತ ಯೋಹಾನನು ಮಾತ್ರ. अगर मलाकी के बाद में कोई भविष्यद्वक्ता पैदा हुआ, अगर परमेश्वर के बिहाफ में कोई बात करने के लिए, लोगों तक संदेश पहुंचाने के लिए, लोगों के बीच में खड़े होकर प्रचार करने के लिए कोई धरती पर उतर कर आया तो वो यूहन्ना बपतिस्मदाता. अब सुनिएगा, यूहन्ना बपतिस्मदाता जो है परमेश्वर के राज्य का प्रचार कर रहा है, लोगों को मन फिराने का संदेश दे रहा है, परमेश्वर के राज्य के बारे में वो बता रहा है और यर्दन नदी में लोगों को लेकर वो बपतिस्मा दे रहा है. अब इस बात का जो प्रचार जो है, इस बात का जो पब्लिसिटी जो है बहुत सारे जगह पर हो चुका है, यरूशलेम नगर में गूंजने लगा है. और इसलिए यरूशलेम के तरफ से कुछ याजक और शास्त्री या फिर लेवी आकर जो है यूहन्ना से सवाल करते हैं. ಕೆಲವರು ಯೆರೂಸಲೇಮಿನಿಂದ ಬಂದು, ಯಾಜಕರು ಲೇವಿಗಳು ಬಂದು ಈ ಒಂದು ಯೋಹಾನನಿಗೆ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಎಂಬುದಾಗಿ. ಅದರಿಂದ ಪರಿಚಯ ಕೊಡೋದು ನನಗೆ ಅಗತ್ಯ ಇಲ್ಲ. ಯು ನೋ ದ ಜಾನ್ ದ ಬ್ಯಾಪ್ಟಿಸ್ಟ್ ಇಸ್ ಡಿಫರೆಂಟ್ and John the writer of the gospel is different. यूहन्ना बपतिस्मदाता अलग है और जिसने इस किताब को या फिर इस gospel को लिखा है वो अलग है, जो मेरे बाइबल स्टडी में मैं आपको आने वाले दिन में समय में बताऊंगा. अब सवाल ये किया जाता है कि तू कौन है, ನೀನು ಯಾರು, ನೀನು ಬರಬೇಕಾದ ಕ್ರಿಸ್ತನೋ, ನೀನು ಬರಬೇಕಾದಂತ ಮಸ್ಸಿಯನೋ, ನೀನು ಯಾರು, ನೀನು ಪ್ರವಾದಿಯೋ, ನೀನು ಎಲಿಯನೋ ಎಂಬ ಒಂದು ಪ್ರಶ್ನೆ, ಒಂದು ಸಂದರ್ಭ ಆ ಸ್ಥಳದಲ್ಲಿ ಜರುಗುತ್ತಾ ಇದೆ ಎಂಬುದಾಗಿ. So people have a question, who are you? तू कौन है? क्या तू भविष्यद्वक्ता है? क्या तू मसीहा है? क्या तू वो एलिया है जो आने वाला था? That means people had an understanding, लोगों के अंदर एक सोच और समझ और बुद्धि थी कि someone is going to come. Hallelujah. Someone is going to speak about God. ಯಾರೋ ಒಬ್ಬನು ಬರಲಿಕ್ಕಿದ್ದಾನೆ, ಯಾರೋ ಒಬ್ಬನು ದೇವರ ಪರವಾಗಿ ಮಾತನಾಡಲಿಕ್ಕಿದ್ದಾನೆ. ದಟ್ ಮೀನ್ಸ್ ಥ್ರೂ ಔಟ್ ದಿ ಸೆಂಚುರೀಸ್, ಈ 4-5 ಒಂದು ಈ ಕಾಲವೆಲ್ಲ, ಶತಮಾನ ಕಾಲವೆಲ್ಲ ಯಾವ ಪ್ರವಾದಿಯನ್ನು ಸೇವಕನನ್ನು ಕಾಣಲಾರದೇ ಇದ್ದರಿಂದ ಈಗ ಅವರು
ಈ ಒಂದು ಯೋಹಾನನಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಎಂಬುದಾಗಿ. ಸೊ ವಿ ಫೈಂಡ್ ಈ ಹ್ಯಾಸ್ ಅನ್ ಆನ್ಸರ್. ನಾವು ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆತನು ಏನಾಗಿದ್ದಾನೋ ಈಗ ಒಂದು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ಬಂದಿದ್ದಾನೆ. He has come to be a witness on behalf of Lord Jesus Christ. प्रभु यीशु मसीह के लिए एक मार्ग को तैयार करने के लिए आया. प्रभु यीशु मसीह के सुसमाचार के कार्य के लिए मार्ग को तैयार करने के लिए आया. और इसलिए वो कहता है कि यशायाह नबी के किताब में से उस रेफरेंस को लेकर वो कहता है कि अब मैं जो हूँ एक गवाही के रूप में हूँ, ನಾನೊಂದು ಸಾಕ್ಷಿಯಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಅನೇಕ ಚರ್ಚೆ ವಿಮರ್ಶೆ ಅಲ್ಲಿ ಜರುಗುವಂತದಾಗಿದೆ. ಈಗ ಯೋಹಾನನು ಮುಂದೆ ಭಾಗ 24ನೇ ವಚನದ ನಂತರ ಏನೆಲ್ಲ ಜರುಗುತ್ತಾ ಇದೆ ಎಂಬುದಾಗಿ ಸ್ವಲ್ಪ ಧ್ಯಾನ ಮಾಡೋಣ. ಸೊ ನಾವ್ ವಿ ಅಂಡರ್ಸ್ಟ್ಯಾಂಡ್ ಬಿಫೋರ್ ದ ಪ್ರೀಚಿಂಗ್ ಆಫ್ ಜೀಸಸ್ there is a man of God, there is a servant of God, there is a chosen man. एक चुना हुआ एक दास और एक व्यक्ति है जो यूहन्ना बपतिस्मा दाता उसका नाम है. उनके पिता का नाम जकरिया है, उनकी माँ का नाम एलिजाबेथ है, जो कहीं ना कहीं प्रभु यीशु मसीह के कजिन लगते हैं. और प्रभु यीशु मसीह के जन्म के 6 महीने पहले इनका जन्म हुआ है. अब ये जो है कहीं ना कहीं यीशु मसीह की सेवकाई के लिए एक रास्ता बना रहा है, लोगों को प्रचार कर रहा है, प्रभु की तरफ मन फेरो और पश्चाताप करो, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ಈತನು ಈ ಸಂದೇಶವನ್ನು ಸಾರುತ್ತಾ ಆತನು ಜನರಿಗೆ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದಾನೆಂಬುದಾಗಿ ನೋಡುವಂತವರಾಗಿದ್ದೇವೆ. ಸೊ ಸಮ್ವೇರ್ ಹಿ ಈಸ್ ಡೂಯಿಂಗ್ ದ ವರ್ಕ್ ಆಫ್ ಗಾಡ್. ದೇವರ ಕಾರ್ಯ ಮಾಡ್ತಾ ಇದ್ದಾನ್ರಿ. ದೇವರ ಕೆಲಸವನ್ನು ಈ ಸ್ನಾನಿಕನಾದಂಥ ಯೋಹಾನನು ಮಾಡುವಂತ ಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ. ಆದ್ದರಿಂದ ನಾನು ಒಂದು ವಿಷಯ ಒಂದು ಪದ ಹೇಳಬೇಕಾಗಿದೆ. ದ ಟೈಟಲ್ ಐ ಹ್ಯಾವ್ ಗಿವನ್ ಫಾರ್ ದಿಸ್ ಮಾರ್ನಿಂಗ್ ಈಸ್ ಟು ಬಿ द विटनेस फॉर लॉर्ड जीसस क्राइस्ट. मैंने कुछ स्टडीज में बता रहा था टू बिकम अ डिसाइपल ऑफ लॉर्ड जीसस क्राइस्ट इट्स वेरी इंपॉर्टेंट. एक प्रभु यीशु मसीह के चेले बनने के लिए क्या क्या रिक्वायरमेंट्स है इस बात को मैंने बताया था. लेकिन आप सुनिएगा, प्रभु यीशु मसीह के लिए गवाह बनने के लिए, प्रभु यीशु मसीह के लिए गवाही के रूप में ठहरने के लिए क्या कुछ जरूरत है. इन बातों को सीखना बहुत जरूरी. ಆದ್ದರಿಂದ ಕೇಳಿಸ್ಕೊಳ್ರಿ, ಏನ್ ಮಾತು ಈ ದಿವಸ ನಾನು ನಿಮಗೆ ತಿಳಿಸಿನೋ ಅದು ತಿರುಗಿ ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ, ತಿಳುವಳಿಕೆಯಲ್ಲಿ ಈ ವಾಕ್ಯಗಳು ಅತಿ ವಿಶೇಷವಾಗಿ ಕಾರ್ಯ ಮಾಡಬೇಕೆಂಬುದಾಗಿ. ಸೊ ಮೊಟ್ಟ ಮೊದಲನೇದಾಗಿ ಸಾಕ್ಷಿ ಎಂಬುದಾಗಿ ಹೇಳುವಾಗ, ವಿಟ್ನೆಸ್ ಎಂಬುದಾಗಿ ಹೇಳುವಾಗ, ಗವಾಹಿ करके जो मैं बोल रहा हूं, हाउ कैन आई बी अ विटनेस फॉर लॉर्ड जीसस क्राइस्ट? ಹೌ ಕೆನ್ ಐ ಬಿ ವಿಟ್ನೆಸ್ ಅಮಂಗ್ ಗಾಡ್ಸ್ ಪೀಪಲ್? ದೇವ ಜನರ ಮಧ್ಯದಲ್ಲಿ, ಈ ಲೋಕದಲ್ಲಿ ನಾನು ಯಾವ ರೀತಿಯಲ್ಲಿ ಕ್ರಿಸ್ತನಿಗೆ ಸಾಕ್ಷಿ ಆಗ್ಬೋದು ಎಂಬುದಾಗಿ ಕೆಲವು ವಿಷಯಗಳನ್ನು ನಾವು ಕಲಿತುಕೊಳ್ಳೋಣ. ವೆನ್ ಐ ಆಮ್ ಟ್ರೈಂಗ್ ಟು ಪ್ರೀಚ್ ದಿಸ್, ಯಾವಾಗ ಇದನ್ನು ಪ್ರಸಂಗ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ, ನಾನು ಸಿದ್ಧತೆ ಮಾಡಿಕೊಳ್ತಾ ಇದ್ದೆ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸಾಕ್ಷಿಗಳಾಗಿರ್ಬೋದು ಎಂಬುದಾಗಿ. इस हालात में जो हम लोग गुजर रहे हैं कि कैसे हम प्रभु यीशु मसीह के लिए गवाह बन सकते हैं. सो जो यूहन्ना ने जिस हालात में, जिस संदर्भ में वो गवाह बना, क्या वही संदर्भ के आधार पर आज के दिन में भी क्या हम गवाह ठहर सकते हैं? इसके बारे में हम ध्यान करेंगे. तो सुनिएगा, सबसे पहला, टू बी अ प्रॉपर विटनेस वी मस्ट रिकॉग्नाइज हु वी आर नॉट. ಕ್ರಿಸ್ತನಿಗಾಗಿ ಸರಿಯಾದ ಸಾಕ್ಷಿಯಾಗಿರಬೇಕಾದ್ರೆ ನಾವು ಏನೂ ಅಲ್ಲ ಎಂಬುದನ್ನು ಅರಿತುಕೊಂಡಿರಬೇಕು. ವಾಟ್ आई एम नॉट. मसीह के लिए गवाह होने के लिए सबसे पहला मुझे ये सीखना है, जानना है कि मैं क्या नहीं हूं, मैं कौन नहीं हूं. ये नहीं हूं, ये जो सोच है ना, आपको थोड़ा सा सोचने में मजबूर करना चाहिए. फर्स्ट ऑफ ऑल यू मस्ट थिंक हु यू आर नॉट. यू आर नॉट समथिंग, यू आर नॉट ऑफ समथिंग. अब कुछ नहीं है. अब ये क्या नहीं है, इस बारे में मैं आपको बताना चाहूंगा. अब सुनिएगा ध्यान से. अब जो लोग आके सवाल कर रहे हैं, तू क्या मसीहा है, तू भविष्यद्वक्ता है, क्या तू एलिया है? हाउ मेनी क्वेश्चंस दे आर आस्किंग, आर यू द मसाया, आर यू द प्रॉफिट, आर यू द एलाइजा? एंड फॉर एवरी क्वेश्चन ही सेज आई एम नॉट द प्रॉफिट. हालेलुया. ನಾನು ಪ್ರವಾದಿ ಅಲ್ಲ, ನಾನು ಕ್ರಿಸ್ತನಲ್ಲ, ನಾನು ಎಲಿಯನೂ ಅಲ್ಲ ಎಂಬುದಾಗಿ. He said, I am not what you are thinking. मैं वो नहीं हूं जो तुम सोच रहे हो. परमेश्वर की उपस्थिति में, प्रभु की गवाही में वो you know most of the things. बहुत सारे चीजें ಯೋಹನ್ನ के बारे में लिखा है. ಸ್ನಾನಿಕನಾದಂಥ ಯೋಹನನ ವಿಷಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಹುಟ್ಟಿರುವಂಥವರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ
ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಸ್ನಾನಿಕನಾದಂಥ ದ ಒನ್ ಹೂ ಇಸ್ ವಾಸ್ ಗ್ರೇಟರ್ ಅಮಾಂಗ್ ಆಲ್ ಈಸ್ ಒನ್ ಆಫ್ ದ ಸ್ಟ್ರಾಂಗ್ ಅಂಡ್ ग्रेट अमंग द वन बॉर्न ऑफ वुमन। स्त्रियों में जो जन्म लिया है, जो सबसे बड़ा, जब सबसे श्रेष्ठ जो औदा जिसे मिला है, वो यूहन्ना बपतिस्मादाता। अब इसकी गवाही क्या है पता है? मैं वो नहीं हूं जो तुम लोग सोच रहे हो। आज मसीह लोगों का सोच क्या है पता है? मैं क्या हूं इसके बारे में बहुत सोचते हैं। ನಾನು ಏನಾಗಿದ್ದೀನಿ, ನಾನು ಎಷ್ಟು ಕಲ್ತ್ಕೊಂಡಿನಿ, ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ನಾನು ಎಷ್ಟು ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿನಿ, ನಾನು ಎಷ್ಟು ಗಳಿಸ್ಕೊಂಡಿನಿ, ನಾನು ಎಷ್ಟು ಸೇವೆ ಮಾಡಿನಿ, ನಾನು ಎಷ್ಟು ಹೆಸರು ಪಡ್ಕೊಂಡಿದ್ದೀನಿ, ಈ ಸಮಾಜದಲ್ಲಿ ನಾನು ಏನು ಎಂಬುದಾಗಿ ಬಹಳ ಜನ ಆಲೋಚನೆ ಮಾಡ್ಕೊಳ್ತಾರ್ರಿ। लिसन टू दिस वेरी केयरफुली। यूहन्ना ने तो उन दिनों में उस हालात के परिस्थिति में तो उन लोगों को ये बात कह दिया कि मैं वो नहीं हूं जो तुम लोग सोच रहे हो। अब वो जो है मैं सेकंड पॉइंट में बताऊंगा, अभी इस बात को अच्छे से सुनिएगा, ಇದನ್ನ ಅರ್ಥ ಮಾಡ್ಕೊಳ್ರಿ। ನಾನು ಏನೂ ಅಲ್ಲ, ನೀವೇನು ಆಲೋಚನೆ ಮಾಡ್ತಿದ್ರೋ ಆತನು ನಾನಲ್ಲ। ಇನ್ ಅದರ್ ವರ್ಡ್ಸ್, ಈಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಆಸ್ ನಥಿಂಗ್, ಝೀರೋ, ತನ್ನನ್ನು ತಾನು ಶೂನ್ಯ ಮಾಡಿಕೊಂಡು ನಾನು ಏನು ಅಲ್ರಿ, ನೀವು ಏನು ಆಲೋಚನೆ ಮಾಡ್ತಿರಲ್ಲ ನಾನು ಅದೂ ಅಲ್ಲ ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ। ವಾಟ್ ಅ ಗ್ರೇಟ್ ಥಿಂಗ್ when someone is coming and asking, are you the prophet? क्या तू भविष्यवक्ता है? क्या तू एलाइजा है? तो कहीं ना कहीं किसी को अगर घमंड करना है कि भाई तुम लोग जो सोच रहे ना वही हूं मैं, उसी काम के लिए आया हूं, ಈ ಕೆಲಸ ನನಗೆ ಸಿಕ್ಕಿದೆ ಎಂಬುದಾಗಿ ಹೇಳುವಾಗ ನಾನು ಅದೇ ವ್ಯಕ್ತಿ ಎಂಬುದಾಗಿ ಹೇಳಿಕೊಂಡು ಸುಳ್ಳು ಸಾಕ್ಷಿಗಳನ್ನು ಕೂಡ ಹೇಳುವಂಥವ್ರು, ಸುಳ್ಳು ಮಾತುಗಳನ್ನು ಹೇಳುವಂಥವ್ರು ಕೂಡ ಈ ಲೋಕದಲ್ಲಿ ಬಹಳ ಜನ ಇದ್ದಾರೆ। ವೆನ್ ಐ ಥಾಟ್ ಆಫ್ ದಿಸ್ ಲೈನ್, ಐ ಆಮ್ ನಾಟ್ ದ ಒನ್ ಹೂಮ್ ಯು ಆರ್ ಥಿಂಕಿಂಗ್, ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ। ಈ ದಿವಸ ನಮ್ಮ ಐಶ್ವರ್ಯ, ನಮ್ಮ ಹಣ, ನಮ್ಮ ಆಸ್ತಿ ಏನೂ ಇಲ್ಲ, ನಥಿಂಗ್ ಟುಡೇ, ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್। The one life that we are trying to protect, it is not in our hand, nothing, zero, empty, कुछ भी नहीं है। आज जितने भी लोग जो भी अपने आप के बारे में सोच रहे हैं, उनके पास में जो कुछ भी हो सकता है, धन हो सकता है, पैसा हो सकता है, घर हो सकता है, प्रॉपर्टी हो सकता है, लेकिन इस माहौल में जीरो, a big zero। And if you have that understanding that even after gaining so much, if I am nothing, if I am zero, and God will consider that zero, hallelujah। प्रभु की उपस्थिति में इस बुरे हालात में जब तो अपनी जुबान से कहेगा कि प्रभु मैं हार चुका हूं, मैं टूट चुका हूं, लोगों ने मेरे बारे में जो सोचा, लोगों ने मेरे बारे में जो अंदाजा लगाया, मैंने अपने जिंदगी में जिस मुकाम तक मैं पहुंचा, जिससे मैंने हासिल किया, इट्स नथिंग लॉर्ड, इट्स एम्प्टी लॉर्ड, इट्स जीरो लॉर्ड। Even though people were, when I think of John, ಯೋಹಾನನ ವಿಷಯದಲ್ಲಿ ಆಲೋಚನೆ ಮಾಡಬೇಕಂತಂದ್ರೆ that simply means ಜನ ಕಾಯ್ತಾ ಇದ್ರಿ ಯಾರೋ ಒಬ್ಬ ಪ್ರವಾದಿ ಬರ್ತಾನೆ ಎಂಬುದಾಗಿ। ಆದರೆ ಈತನು ಬಂದ ಮೇಲೆ ಕೂಡ ನಾನು ಅಲ್ಲ ಎಂಬುದಾಗಿ ಹೇಳ್ತಾನೆ ನೋಡ್ರಿ। ತನ್ನ ಒಂದು ಶೂನ್ಯತೆಯನ್ನು, ತನ್ನ ಒಂದು ಅಯೋಗ್ಯತೆಯನ್ನು ಆತನು ಒಪ್ಪಿಕೊಳ್ತಾ ಇದ್ದಾನೆ। ಈಸ್ ಕೌಂಟಿಂಗ್ ಇಸ್ ಅನ್ವರ್ದಿನೆಸ್ in front of Jesus, because he is showing that who is the one who is coming after me। मेरे बाद जो आ रहा है उसके बारे में वो वर्णन करने वाला आगे के वचन में आप सुनिएगा। But first of all, in the presence of God, consider yourself nothing। You are not smart, I am not smart, I am not intelligent, I am not wise, I am not very bold, I know I am not very fantastic and powerful and excellent preacher or pastor। I cannot boast about myself। Foolish if I boast about myself। मूर्ख होगा अगर मैं अपनी सेवकाई के बारे में, अगर अपने बारे में अगर मैं घमंड करूंगा। मैं तो सिर्फ इतना ही कहूंगा कि प्रभु मैं कुछ भी नहीं, मैं तो शून्य हूं, मैं तो टूटा हुआ बर्तन है प्रभु, मैं तो एक खाली बर्तन है प्रभु, जो तू इस्तेमाल करता है, तू बल देता है, तू ताकत देता है, तू सामर्थ देता है, तू चलाता है। मुझे दुख होता है कि आज भी लोग अपने आप में घमंड करते, छाती सीना तान के चलने वाले लोगों को अगर देख रहे हैं तो लेट देम लर्न दैट यू आर नथिंग इन द साइट ऑफ गॉड। ಕರ್ತನ ದೃಷ್ಟಿಯಲ್ಲಿ ನೀನು ನಾನು ಏನೂ ಅಲ್ಲ, ನಥಿಂಗ್। ಐ ವುಡ್ ಸೇ ಅಗೇನ್, ಐ ಆಮ್ ನಥಿಂಗ್। व्हेन आई एम सेइंग आई एम नथिंग, लेट मी ब्रिंग द सेकंड पॉइंट। जब मैं कह रहा हूं कि हम कुछ भी नहीं हैं, लेकिन दूसरा संगति में बताना चाहूंगा, ऐसा हो नहीं सकता है कि हम कुछ भी नहीं हैं, लेकिन कुछ तो होना है। इट इज नॉट पॉसिबल दैट you are nothing।
God has made me to do and to have and to live for something. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನಂತಂದ್ರೆ, ದೇವರು ನನ್ನ ಈ ಲೋಕದಲ್ಲಿ ಕಳಿಸಿದ್ದಾನಂತಂದ್ರೆ, ದೇವರು ನನ್ನ ಒಂದು ಸಮಾಜ, ಒಂದು ಕುಟುಂಬ, ಒಂದು ಜನರ ಮಧ್ಯದಲ್ಲಿ ಒಂದು ಸಭೆಯಲ್ಲಿ ನನ್ನನ್ನು ಇಟ್ಟಿದ್ದಾನಂತಂದ್ರೆ, ಯು ಆರ್ ಸಮಥಿಂಗ್. Now remember this. Secondly, to be a proper witness, we must know who we are. ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಬೇಕಾದ್ರೆ ನಾನು ಏನಾಗಿದ್ದೇನೆ ಎಂಬುದಾಗಿ ಅರಿತುಕೊಳ್ಬೇಕು. ಈಗ ನೀನೇನಾಗಿದ್ದಿ, ನಾನೇನಾಗಿದ್ದೇನೆ. प्रभु में, मसीह में गवाह होने के लिए अब मैं क्या हूं, इसे सीखना बहुत जरूरी है. यू आर समथिंग एंड व्हाट यू आर फॉर समथिंग. आप क्या है इसे सुनिएगा ध्यान से. एंड जॉन सेस, जब तू कहता है कि तू भविष्यद्वक्ता नहीं है, तू एलिया नहीं है, तू मसीहा नहीं है, तू कौन है? ಆಮೇಲೆ ಜವಾಬ್ ದೇನ. ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ. ನಿನ್ನ ವಿಷಯವಾಗಿ ನೀನು ಏನು ಹೇಳ್ತಿ ಎಂಬುದಾಗಿ ಹೇಳುವಾಗ ಕೇಳಿಸ್ಕೊಳ್ರಿ. 23ನೇ ವಚನ ಬಹಳ ಸುಂದರವಾಗಿದೆ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ, ಆ ಶಬ್ದವೇ ನಾನು ಎಂಬುದಾಗಿ ಉತ್ತರ ಕೊಟ್ಟನು. हालेलुया. सुनिएगा ध्यान से. जंगल में पुकारने वाले का वो शब्द हूं कि तुम प्रभु का मार्ग सीधा करो, और वो शब्द ही मैं हूं. I am nothing but I am something, and the something is that I am a voice that's speaking in the wilderness. मैं एक आवाज हूं जो जंगल में गूंज रही है. अब सुनिएगा कि जंगल में घूमते हुए जब वो प्रचार कर रहा है तो कौन उसे सुन रहा है? This has been taken from book of Isaiah. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕದಿಂದ ಈ ವಾಕ್ಯದ ಭಾಗವನ್ನು ಯೋಹಾನನು ರೆಫರ್ ಮಾಡಿ ಹೇಳ್ತಾ ಇದ್ದಾನೆ. ನಾನು ದೇವರ ದಾರಿಯನ್ನು ನೆಟ್ಟಗೆ ಮಾಡ್ರಿ ಎಂಬುದಾಗಿ ತಿಳಿಸಲಿಕ್ಕೆ ಬಂದಿರುವಂತ ಒಂದು ಸ್ವರವಾಗಿದ್ದೇನೆ. Praise the Lord. God wants to tell you that you and I we are the voice of God. हम प्रभु की एक आवाज है, एक शब्द है. सुनिएगा, देयर इज अ डिफरेंस बिटवीन नॉइस एंड वॉइस. आप सुन रहे हैं? अभी रिसेंटली एक संदेश एक बड़े वक्ता का मैं सुन रहा था. You know, when I was listening to my brother S.R. Manohar ka preaching, these days we are listening only noise, everywhere noise. Even in these days also there is some noise of singing, noise of music, noise of so much things, so much of noise, but there is no voice. There is no one to speak on behalf of God. God is looking for those voice who can speak something on behalf of God and lead people to Christ Jesus. ದೇವರು ಜನರನ್ನು ಹುಡುಕ್ತಾ ಇದ್ದಾನ್ರಿ. ಆತನ ಪರವಾಗಿ ಒಂದು ಶಬ್ದವಾಗಿ, ಒಂದು ಸ್ವರವಾಗಿ, ಒಂದು ಮಾತಾಡಿ ಆತನ ವಿಷಯವಾಗಿ ತಿಳಿಸಿ, ದೇವರ ದಾರಿಯನ್ನು ನೆಟ್ಟಗೆ ಮಾಡ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ, ನಿಮ್ಮ ಮನಸ್ಸುಗಳನ್ನು ನೀವು ಹೃದಯಗಳನ್ನು ಹರಿದುಕೊಂಡು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸ್ರಿ ಎಂಬುದಾಗಿ ತಿಳಿಸುವಂತ ಒಂದು ಸ್ವರ, ಒಂದು ಶಬ್ದ ಈ ದಿವಸ ದೇವರು ಹುಡುಕ್ತಾ ಇದ್ದಾನೆ. When he said that, I am a voice that is speaking in the wilderness. अब सुनिएगा, अपने आप को शून्य करता है. इसलिए आगे वचन में लिखता है कि मैं मेरे पीछे जो आने वाला है ना, उसके जूती के बंदूक भी खोलने का लायक नहीं हो या फिर योग्य नहीं हो. ಆತನ ಕೆರದ ಬಾರಗಳನ್ನು ಕೂಡ ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. That is what I said. He is nothing, he is zero. And there is nothing and zero is something, and the something is the voice of God. It is the voice of Jesus. It is a voice that is speaking about the kingdom of God. ದೇವರ ರಾಜ್ಯದ ವಿಷಯದಲ್ಲಿ ಮಾತನಾಡುವಂತ, ದೇವರ ಕಡೆಗೆ ತಿರುಗಿಕೊಳ್ಳುವಂತ ಒಂದು ಸ್ವರವಾಗಿದ್ರಿ. ಈ ದಿವಸ ನೀನು ನಾನು ಯಾವ ರೀತಿಯಲ್ಲಿ ದೇವರ ಸ್ವರವಾಗಿ ಜನರತನ ಮುಟ್ತಾ ಇದ್ದೀನಿ ಎಂಬುದಾಗಿ ನಾನು ಪ್ರಶ್ನೆ ಮಾಡ್ಕೊಳ್ಬೇಕು. Is there something that you are speaking? As a father, are you the voice for your family? As a pastor, you and am I the voice for my church? मैं एक पादरी होने के नाते क्या मैं एक आवाज हूं मेरी कलीसिया के लिए? एक बेटा होने के नाते क्या मैं एक आवाज हूं अपने परिवार के लिए? एक दोस्त होने के नाते क्या मैं एक आवाज हूं मैं प्रभु के बिहाफ में बात करने के लिए, अपने दोस्त को बताने के लिए कि परमेश्वर का राज्य निकट आया, कि प्रभु की तरफ मुड़ो. No one is speaking the right message to the people these days.
सब लोगों के बीच में डर, भय, चिंता, मौत का साया घूम रहा है, लेकिन इस हालात में भी खुदा मुझसे बात किया और वो कहना चाहता है कि तुम मेरी आवाज बनो. यू बिकम अ वॉइस ऑन बिहाफ ऑफ मी. ಸ್ನಾನಿಕನಾದಂಥ ಯೋಹನನ ಹಾಗೆ ನಾವೊಂದು ಸ್ವರವಾಗಿರ್ಬೇಕಷ್ಟೇ ರೀ. ಸ್ವರ इज समथिंग गुड, बट शोर शराब इज समथिंग डिफरेंट. यू अंडरस्टैंड? एक आवाज ठीक है, लेकिन शोर शराब करना हर बार जिंदगी में सुनिएगा ध्यान से. मैं उन सारे लोगों को सचेत करूंगा जो अब तक जो है अपने लाइफ में जो है चर्च को सिर्फ डिस्टर्ब करते आए हो, आप पास्टर को सिर्फ डिस्टर्ब करते. यू हैव क्रिएटेड अ सो मच न्यूसेंस थ्रू योर लाइफ. तेरी जिंदगी के द्वारा तूने चर्च के हालात को बिगाड़ दिया है. यू हैव डिस्टर्ब द पीस ऑफ द चर्च. अगर कहीं ना कहीं तूने कलीसिया की शांति को तोड़ने का कारण बनना है तो मैं तुझे सचेत करना चाहता हूं. यू हैव क्रिएटेड सो मच नाइस. ಬಹಳ ನಾಯ್ಸ್ ಕ್ರಿಯೇಟ್ ಮಾಡಿಬಿಟ್ಟಿವ್ರಿ ಲೈಫ್ನಲ್ಲಿ. ಕುಟುಂಬದಲ್ಲಿ ಎಷ್ಟು ನಾಯ್ಸ್ ಆಗಿದೆ ಗೊತ್ತುಂಟ ಅಶಾಂತಿಯ ಭಾವನೆಯಿಂದ. ಸಭೆಗಳಲ್ಲಿ ಎಷ್ಟು ಒಡೆತಗಳಾಗಿವೆ ಗೊತ್ತುಂಟ ಇಂಥ ಶಬ್ದ, ಇಂಥ ನಾಯ್ಸ್ಗಳಿಂದ. ದೇವರು ದಿವಸ ಬರೀ ಮಾತಾಡ್ರಿ, ನನ್ನ ಪರವಾಗಿ ಸಾಕ್ಷಿ ಆಗಿರಿ ಎಂಬುದಾಗಿ ಹೇಳುವಾಗ ಇವಾಗಾದ್ರೂ ಮಾತಾಡ್ರಿ, ಇವಾಗಾದ್ರೂ ಬಾಯ್ತಿರ್ರಿ, ಇವಾಗಾದ್ರೂ ಒಬ್ರಿಗೆ ಫೋನ್ ಮಾಡಿ ತಿಳಿಸ್ರಿ ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. You know how painful it is for me. It's been 2 months I am not meeting my church. मुझे दुख होता है, मैं तकलीफ में हूँ, मैं दर्द में हूँ. आज खड़े रहने की स्थिति में नहीं था मैं. It was just because of my wife. She forced me, Lord, no, you have to preach. You have to send the sermon. You have to reach the people. I'm standing early morning 4 o'clock and I'm reaching to you. I'm not just speaking in the air. ಬರೀ ನಾನು ಮಾತಾಡ್ತಾ ಇಲ್ರಿ ಅತಿ ಭಾರ ನೋವಿನಿಂದ. because I've gone through some painful situation when जब मैं सुना कि मेरे प्रिय लोग, मेरे कलीसिया के लोग, मेरे आप्त लोग, मेरे अपने लोग गुजर रहे हैं, बीमारी से मर रहे हैं. आवाज बनो, अपने मन को फेरो, अपने हृदय को, अपने जीवन को प्रभु को सौंपो. जिंदगी से शोर शराब करना, आवाज करना, चिल्लाना, हरकतें करना, गुस्सा करना, आदतों में फंसे रहना, चीजों के लिए लड़ना बंद करो. एक आवाज बनो, एक धीमा आवाज, एक ऐसी आवाज जो लोगों के कानों तक पहुंचे और उन्हें एहसास होए कि प्रभु यीशु मसीह उनसे प्यार करता है, उन्हें दिलासा देना चाहता है. बिकम द वॉइस ऑफ गॉड. ಕ್ರಿಸ್ತನ ಪರವಾಗಿ ಒಂದು ಸ್ವರವಾಗಿ, ಒಂದು ಶಬ್ದವಾಗಿ ಜನರ ಹೃದಯಕ್ಕೆ, ಜನರ ಕಿವಿಗೆ ಕೇಳುವಂತೆ ಅದು ಸಹಾಯ ಮಾಡಲಿ. ಧೈರ್ಯ ಕೊಡ್ರಿ, प्रार्थना ಮಾಡ್ರಿ, ಎಚ್ಚರಿಸಿರೋ ಒಬ್ಬರನ್ನೊಬ್ಬರನ್ನ. अपने दोस्त को सचेत कर, अपने भाई को सचेत कर, अपने घर वाले को सचेत कर. एक आवाज बन, प्रभु की वाणी को उन तक पहुंचाओ, जैसे यूहन्ना ने उस दिन उस जगह पर उन लोगों को दिया. और जब उसने दिया, उसने कहा कि मैं कुछ भी नहीं, लेकिन दूसरा उसने कहा मैं कुछ हूं. और जब तू कुछ है, तुम्हें कुछ करना है. when you are something, you are called to do something. ಯಾವಾಗ ನಿನ್ನ ದೇವರ ದೃಷ್ಟಿಯಲ್ಲಿ ಏನೋ ಒಂದು ಅಲ್ಪವಾಗಿರುವಾಗ ಸ್ವಲ್ಪ ಅಲ್ಪ ಕಾರ್ಯವನ್ನು ಮಾಡಲಿಕ್ಕೆ, ಲಿಸನ್ ಟು ಟು ಬಿ ಅ ಪ್ರಾಪರ್ ವಿಟ್ನೆಸ್, ವಿ ಮಸ್ಟ್ ಪಾಯಿಂಟ್ पीपल टू लॉर्ड जीसस क्राइस्ट. एक सही गवाह मसीह का बनने के लिए लोगों को मसीह तक पहुंचाओ. ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಬೇಕಾದ್ರೆ ಜನರನ್ನು ಕ್ರಿಸ್ತನ ಕಡೆಗೆ ತಿರುಗಿಸ್ರಿ, ಜನರನ್ನು ಕ್ರಿಸ್ತನ ಕಡೆಗೆ ನಡೆಸ್ರಿ. ಸಭಿಕರೇ ಕೇಳಿಸ್ಕೊಳ್ರಿ, ವಿಶ್ವಾಸಿಗಳೇ ಕೇಳಿಸ್ಕೊಳ್ರಿ, ಜನರನ್ನು ನಡೆಸ್ರಿ, देवर कड़े नडस्री. यवनस्थ मಕ್ಕಳೇ, जवानों सुनो, अगर तुम नहीं मुड़े हो तो तुम्हें मुड़ना है. अगर तुम प्रभु तक मुड़ चुके हो, प्रभु के साथ चल रहे हो, प्रेज द लॉर्ड, अब तेरी जिम्मेदारी है एक आवाज बन के, एक मार्ग बना, एक रास्ता बना कि तेरे द्वारा लोग यीशु तक पहुंचने पाए. And now listen to this picture is so beautiful. ಈ ಘಟನೆ ಎಷ್ಟು ಸುಂದರವಾಗಿದೆ. That's what I said. You know, when you read the Bible portion, you must read all this. You must have read all this. You know, it says, बाइबल बताती है कि जो मेरे बाद आने वाला है वो मुझसे भी बड़ा है, मुझसे भी योग्य है, मुझसे भी श्रेष्ठ है. ನನ್ನ ಹಿಂದೆ ಬರುವವನು ನನಗಿಂತ ಯೋಗ್ಯನು, ನನಗಿಂತ ಶ್ರೇಷ್ಠನು, ನನಗಿಂತ ದೊಡ್ಡವನು. ಆತನ ಕೆರದ ಬಾರನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. and the day when he comes, ಯಾವಾಗ ಯೇಸು ಸ್ವಾಮಿ ಆತನ ಎದುರುಗಡೆ ಬರ್ತಾನೋ ಯೊರ್ದನ್ ಹೊಳೆ ಹತ್ರ, ಅಗೋ ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಕೈ ಎತ್ತಿ ಯೋಹಾನನು ಯೇಸು ಸ್ವಾಮಿ ಕಡೆಗೆ ತೋರಿಸ್ಕೊಡ್ತಾ ಇದ್ದಾನ್ರಿ.
ಇಷ್ಟು ದಿನ ನೀವು ಕೇಳ್ತಾ ಇದ್ರಲ್ಲ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಪ್ರವಾದಿನ, ನಾನು ಏನೂ ಅಲ್ಲ. ಯಾರಿದ್ದ ನೋಡ್ರಿ, ಅಲ್ಲಿ ಬರ್ತಾ ಇದ್ದ ನೋಡ್ರಿ, ಲೋಕದ ಪಾಪನು ಹೊತ್ತುಕೊಂಡು ಹೋಗುವಂತ ಯಜ್ಞದ ಕುರಿಮರಿ ನಿಮಗೋಸ್ಕರ ಬರ್ತಾ ಇದ್ದಾನೆ. हालेलुया. पॉइंट पीपल टुवर्ड्स लॉर्ड जीसस क्राइस्ट. लोगों को दिखाओ वो रास्ता, लोगों को बताओ उद्धार का रास्ता, लोगों को मार्गदर्शन करो प्रभु यीशु मसीह की तरफ, प्रार्थना की तरफ, वचन की तरफ, आराधना की तरफ. Point them towards Lord Jesus Christ. That is a gospel, that is a message, that is a proper and true witness. ಅದೇ ನಿಜವಾದಂಥ ಒಂದು ಸಾಕ್ಷಿ ನಿನ್ನ ನನ್ನ ಜೀವಿತದಲ್ಲಿ ಆಗಿರಬೇಕು. ಹೌ ಬ್ಯೂಟಿಫುಲ್ ಇಟ್ ಈಸ್, ಇದೇ ಯೋಹಾನನ ತನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಡುವಾಗ ಪಾರಿವಾಳವು ಪವಿತ್ರಾತ್ಮನ ರೂಪದಲ್ಲಿ ಯೇಸು ಸ್ವಾಮಿ ಮೇಲೆ ಬಂದು ನಿಂತಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆ್ಯಂಡ್ ದೇರ್ ಕಮ್ಸ್ ದ ವರ್ಡ್, ನಾನು ಅದು ನೋಡಿ ಈತನೇ ದೇವಕುಮಾರನೆಂಬುದಾಗಿ ಸಾಕ್ಷಿ ಕೊಟ್ಟನು ಎಂಬುದಾಗಿ. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಲಾರ್ಡ್ जीसस क्राइस्ट. परमेश्वर की आत्मा कबूतर के नाई जो है यीशु के ऊपर उतर कर आई करके हम लोग देखते हैं. ಆದ್ದರಿಂದ ಈ ದಿವಸ ನಾವು ಯಾರ ಕಡೆಗೆ ಯಾರನ್ನು ತೋರಿಸ್ಕೊಡ್ತಾ ಇದ್ದೀವಿ ಬಹಳ ಇಂಪಾರ್ಟೆಂಟ್. ಜನರಿಗೆ ಡೈರೆಕ್ಷನ್ ಕೊಡಲಿಕ್ಕೆ, ಜನರಿಗೆ ಮಾರ್ಗ ತಿಳಿಸ್ಲಿಕ್ಕೆ ಸಮಯ ಬಂದಿದೆ. ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಇನ್ ಯೋರ್ ಲೈಫ್, ಜಸ್ಟ್ ಲೀಡ್ ದೆಮ್ ಟು ಕ್ರೈಸ್ಟ್. डू समथिंग. इट्स वेरी डिफिकल्ट टाइम दैट वी आर गोइंग थ्रू. करो प्रभु के लिए कुछ तो. हम बस क्या इंतजार कर रहे हैं पता है? कभी बीमारी टल जाएगी, कभी हमारा रूटीन लाइफ चालू हो जाएगा, कभी चर्च में जाएगा, कभी डोल बजाएगा, कांगो बजाएगा, गिटार बजाएगा, आराधना करेगा, कभी मैं पादरी गाउन पहनेगा, प्रचार करेगा. प्लीज स्टॉप ऑल दिस थॉट्स. लीड पीपल टू क्राइस्ट. फोन कॉल करो जो जरूरत में है, फोन कॉल करो जो लोग नीड में है, फोन कॉल करो उन लोगों को जो पाप की जिंदगी में जी रहे हैं, एंड वॉर्न देम यीशु के नाम में, और कहो कि टाइम आया है भाई तुझे प्रभु की तरफ मुड़ने का. जब किसी लोगों के दर्द भरी कहानी को सुनते हैं ना, उन कहानियों को तो सुनकर उनके सामने रखो ताकि वो टूट जाए, पश्चाताप करे और प्रभु की तरफ मुड़े. यूहन्ना ने तो अपना काम किया, सेवा को पूरा किया, यीशु के पीछे बहुत सारे चेले हो लिए, लेकिन जब यूहन्ना का टाइम आया तो बाइबल बताती है एक राजा ने अपने बेटी के खातिर ये यूहन्ना बपतिस्मा दाता का गला कटवा दिया. Such a big sacrifice that he paid for God and for Lord Jesus Christ. That was a witness. He spoke so many things. मैं खत्म कर रहा हूँ. यूहन्ना ने बहुत कुछ बोला. यीशु मसीह की श्रेष्ठता के बारे में बोला, यीशु मसीह के त्याग के बारे में बोला, यीशु मसीह के ऊपर अभिषेक के बारे में बोला. मैं तो तुम्हें पानी से बपतिस्मा दे रहा हूँ, लेकिन वो जो मेरे बाद आने वाला है वो पवित्र आत्मा और आग से बपतिस्मा देगा. He will baptize you with the power of the Holy Spirit, with fire and Holy Spirit. ಪ್ರಿಯ ದೇವ ಜನರೇ, ದೇವರಿಗೆ ಸ್ತೋತ್ರ ಹೇಳ್ರಿ. ಈ ದಿವಸ ಯಾವ ಕ್ರಿಸ್ತನನ್ನು ನಾವು ನಂಬಿ ಹಿಂಬಾಲಿಸಿ ನಡೀತಾ ಇದ್ದೀವಿ ನೋಡ್ರಿ, ಆತನು ದೊಡ್ಡವನು, ಶ್ರೇಷ್ಠನು. ನಿನ್ನನ್ನು ಈ ಲೋಕದಲ್ಲಿ ಯಾಕೆ ಇಟ್ಟಿದ್ದಾನೆ ಎಂಬುದಾಗಿ ಹೇಳುವ ಒಂದು ಸ್ವರವಾಗಿ, ಒಂದು ಶಬ್ದವಾಗಿ ಕೂಗುವುದು ಬೇಡ, ಆದರೆ ಆ ಕೂಗುವಂಥ ಮಧ್ಯದಲ್ಲಿ ನೀನು ಮಾತನಾಡುವಂಥ ಒಂದು ಯೋಗ್ಯತೆ, ಜನರಿಗೆ ತಿಳಿಸುವಂಥ, ಜನರವರೆಗೆ ಮುಟ್ಟುವಂಥ ಒಂದು ಕೆಪಾಸಿಟಿ ದೇವರು ನಿನಗೆ ನನಗೆ ಕೊಟ್ಟಿದ್ದಾನೆ. ಮುಟ್ರಿ, ಜನರಿಗೆ ಮುಟ್ರಿ. ಮೀಟ್ ಪೀಪಲ್, ಟಾಕ್ ಟು ಪೀಪಲ್ and reach people with this gospel that you and I must become the voice of God. आप और मैं प्रभु यीशु की आवाज़ बने और ये आवाज़ जो है लोगों तक पहुंचने पाए. और जब वो आवाज़ पहुंचेगी, यीशु मसीह का नाम दुनिया के कोने कोने में, भारत में गूंजेगा. सिर्फ गाना गाने से नहीं गूंजेगा. दुनिया के कोने कोने में गूंज रहा है यीशु का नाम. नो, इट विल नॉट कम आउट until and unless you and I speak. वो आवाज़, वो नाम तब तक नहीं गूंजेगी जब तक आप बातें नहीं करेंगे. जहाँ पर आपका पड़ोसी है, कोरोना वायरस से जो है आप सुनकर डरने के बजाय जो उस बीमारी में झुलस रहे हैं, आपका परिवार का कोई सदस्य, दोस्त, पड़ोसी, इलाके जहाँ कहीं भी है, राइट सम मैसेज यार, स्पीक समथिंग, क्रिएट सम वीडियोस यार, रीच टू पीपल. कुछ तो बनाओ, कुछ तो करो और लोगों तक पहुँचाओ, संदेश दो, बात करो, मिलो, सचेत करो.
शर्म हो उन जवानों के लिए जो आज के दिन में भी मोबाइल में बैठकर मोबाइल्स में वीडियोस ट्रांसफर कर रहे हैं, शेयर इट से वीडियोस और मूवीज ट्रांसफर कर रहे हैं, अड्डे अड्डे में जगह जगह में बैठकर पबजी खेल रहे हैं। मैं वार्न करूंगा, जिस दिन मैं आपके सामने आऊंगा कलीसिया में खड़ा रहूंगा, आई टेल यू, आई वार्न यीशु के नाम में तुम लोगों को, in this last days, if you don't turn to God and if you don't read the scripture, if you don't pray, if you don't spend your time in the presence of God, if you don't repent from your sins, I'm sorry to say you will have to face the consequences. इन दिनों में भी अगर जवान प्रभु की तरफ नहीं मुड़े, मुझे क्षमा करो, मैं इस बात को बोल रहा हूं कि परमेश्वर का प्रकोप आपके ऊपर कैसे आएगा मैं नहीं जानता। बस घुटने में इतना ही प्रार्थना कर रहा हूं कि प्रभु इन्हें बुद्धि दे, अक्ल दे और समझ दे। आज मैं एक आवाज बन के आप तक पहुंचना चाहता हूं, आपके घर तक पहुंचना चाहता हूं। यू नो द टॉपिक आई हैड डिफरेंट थिंग दैट आई वांटेड टू स्पीक समथिंग ऑन ओबीडियंस, आज्ञाकारिता के बारे में बोलना चाह रहा था। आज इतनी महामारी में लोग आज्ञाकारी नहीं है, यू आर नॉट ओबीडियंट। बहुत सारे ऐसे लोग हैं जो ಆಜ್ಞಾಕಾರಿತಾ ಕೊನೆ ದಿಕ್ಕಾರೆ, ವಿಧೇಯತ್ವವನ್ನು ತೋರಿಸ್ತಾ ಇಲ್ಲ। ನಮ್ಮ गवर्नमेंट, ನಮ್ಮ सरकार, ನಮ್ಮ समाज, ನಮ್ಮ पुलिस ऑफिशियल जो आज्ञा को आपको दिया उसको फॉलो करो। जहां पर रहना है वहां पर रहो, जहां पर ठहरना है वहां पर ठहरो, जहां पर आपको अपने आप को रोकना है रोको। आई वॉज थिंकिंग ओनली वन थिंग, अगर कोरोना वायरस को अगर कोई स्प्रेड कर रहा है ना, वो आप और मैं है, और आपके और मेरी वजह से स्प्रेड हो रहा है वो। अगर आप अपने आप पे रोक रखोगे ना, आप भी सुरक्षित रहोगे और मैं बिना किसी से मिले वो भी सुरक्षित रहेगा। I know it is very painful, difficult situation that we are going through, not able to stand and sit with our family. How painful, कितना दर्द की बड़ी बात है। हम अपने खुद के परिवार के साथ में, मेरे माता पिता के साथ में मैं मिल नहीं पा रहा हूं, उनके साथ में ढंग से बैठ नहीं पा रहा हूं मैं, लेकिन प्रभु ने यह माध्यम दिया है और आवाज बनना चाहता हूं, और वो आवाज तुम तक पहुंचे। और वो आवाज ये है कि देखो, एक आवाज गूंज रही है कि प्रभु यीशु मसीह उद्धार करता है, प्रभु यीशु मसीह चंगाई देगा, प्रभु यीशु मसीह आपको संभालेगा, प्रभु यीशु मसीह चलाएगा। प्रभु यीशु मसीह के अलावा अनंत काल का जीवन नहीं है, प्रभु यीशु मसीह के अलावा हमें शांति देने वाला कोई नहीं। ये प्रभु यीशु मसीह आप सभी को आशीषित करे। गॉड ब्लेस यू एंड गॉड स्ट्रेंथन यू, एंड विथ गॉड्स विलिंग वी विल मीट अगेन। ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ। ಪ್ರಾರ್ಥನೆ ಮಾಡೋಣ। ಎಲ್ಲ ಒಳ್ಳೆ ದಾನಗಳಿಗೆ ಮೂಲಕರ್ತನಾದಂಥ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ। ಈ ದಿವಸ ತಿರುಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವಂಥ ಕೃಪೆ ಕೊಟ್ಟದಕ್ಕಾಗಿ ಸ್ವಾಮಿ, ನಿನ್ನ ದಾಸನು ಎಲ್ಲಿಯಾದರೂ ಏನಾದರೂ ತಪ್ಪನ್ನು ನುಡಿದಿದ್ದೆ ಆದರೆ ನನ್ನನ್ನು ಕ್ಷಮಿಸು ಸ್ವಾಮಿ। ಅತಿ ಭಾರ ನೋವಿನಿಂದ ಸ್ವಾಮಿ ಜನರ ಸಲುವಾಗಿ ಭಿನ್ನಯಿಸ್ತಾ ಇದ್ದೇನೆ, ಎಚ್ಚರಿಸು, ಕರುಣಿಸು, ಜ್ಞಾನ ಬುದ್ಧಿ ತಿಳುವಳಿಕೆ ಕೊಡು ಸ್ವಾಮಿ, ವಿಧೇಯತ್ವವನ್ನು ಪ್ರತಿಯೊಬ್ಬರಲ್ಲಿ ತೋರಿಸಿಕೊಡು ಸ್ವಾಮಿ। ನಾವೆಲ್ಲರೂ ಸ್ವಾಮಿ ಈ ಸರ್ಕಾರದ ನಿಯಮಗಳಿಗೆ ನಾವು ವಿಧೇಯರಾಗಿ ನಡೆಯುವಂತೆ ಸ್ವಾಮಿ ಅಪ್ಪ, ಸೇವಕರ ಮಾತುಗಳಿಗೆ, ತಂದೆ ತಾಯಿಗಳ ಮಾತುಗಳಿಗೆ, ನಮ್ಮ ಕುಟುಂಬದ ದೊಡ್ಡವರಿಗೆ ವಿಧೇಯರಾಗಿ ನಡೆಯುವಂಥ ಒಂದು ಜ್ಞಾನ ನಮಗೆ ಕೊಡು ಸ್ವಾಮಿ ಅಪ್ಪ। ಸ್ನಾನಿಕನಾದಂಥ ಯೋಹಾನನು ಏನೂ ಆಗಿರಲಿಲ್ಲ, ಆದರೆ ಏನಾಗಿದ್ದನೋ ಬರೀ ಒಂದು ಶಬ್ದ ಸ್ವಾಮಿ, ಆ ಶಬ್ದ ನಾನು ಆಗಬೇಕು, ಆ ಸ್ವರ ನಾನು ಆಗಬೇಕು ಸ್ವಾಮಿ। ಇವತ್ತು ಆ ಸ್ವರವಾಗಿ ನಾನು ಕೂಗಿ ಸ್ವಾಮಿ ನಿನ್ನ ವಾಕ್ಯ, ನಿನ್ನ ಮಾರ್ಗ ಸ್ವಾಮಿ ಜನರಿಗೆ ನಾನು ತೋರಿಸ್ಕೊಡ್ಬೇಕು ಕರ್ತನೆ। ಅದನ್ನು ಮಾಡುವಂಥ ಕೃಪೆ ಶಕ್ತಿ ನನಗೆ ದಯಪಾಲಿಸು। ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನನಗೆ ಸ್ತೋತ್ರ। ಘೋರ ಮರಣಕರ ಸ್ಥಿತಿಗತಿಯಲ್ಲಿ ಸ್ವಾಮಿ ಸಂತೈಸು, ಸಮಾಧಾನ ಪಡಿಸು, ದುಃಖ ಕಣ್ಣೀರಿನಲ್ಲಿರುವಂಥವರಿಗೆ ಧೈರ್ಯ ಸಾಹಸ ಕೊಡು ಸ್ವಾಮಿ। ಈ ಲೋಕವನ್ನು ಎದುರಿಸುವಂಥ ಶಕ್ತಿ ಕೊಡು ಸ್ವಾಮಿ ಅಪ್ಪ। ಈ ರೋಗಾಣುವನ್ನು, ಈ ರೋಗದ ವಿಷಾಣು, ಈ ರೋಗದ ಪ್ರತಿಯೊಂದು ಅಂಶವನ್ನು ಯೇಸುವೆ ನಿನ್ನ ನಾಮದಲ್ಲಿ ಲಯ ಮಾಡ್ತಾ ಇದ್ದೇವೆ ಸ್ವಾಮಿ ಅಪ್ಪ, ನಿನ್ನ ಸರ್ವಶಕ್ತಿಯುಳ್ಳ ನಾಮದಲ್ಲಿ ಕರ್ತನೆ ಅಪ್ಪ। ಈ ಒಂದು ವೇಳೆ ನೀವು ಹಾವನ್ನು ಕೂಡ ಕೈಯಲ್ಲಿ ಎತ್ತಿದೆಯಾದರೆ, ಆ ಹಾವು ನಿಮ್ಮನ್ನು ಚುಚ್ಚಿದೆಯಾದರೆ, ಆ ಹಾವಿನ ವಿಷವು ಕೂಡ ನಿಮ್ಮ ಶರೀರದಲ್ಲಿ ಕಾರ್ಯ ಮಾಡಲ್ಲ ಎಂಬುದಾಗಿ ಅಧಿಕಾರ ಕೊಟ್ಟಿ ಸ್ವಾಮಿ ಯೇಸುವೆ। ಶಿಷ್ಯರಿಗೆ ಎಂತಹ ಶ್ರೇಷ್ಠವಾದಂಥ ಅಧಿಕಾರ ಕೊಟ್ಟು ಕ್ರೈಸ್ತ ವಿಶ್ವಾಸಿಗಳು ನಿನ್ನ ದಾಸನಂತ ನಾನು ಅಧಿಕಾರ ತೆಗೆದುಕೊಂಡು ಈ ಕೊರೋನಾ ವೈರಸ್ನ ಲಕ್ಷಣಗಳನ್ನು ಗದರಿಸ್ತಾ ಇದ್ದೇನೆ, ಲಯ ಮಾಡ್ತಾ ಇದ್ದೇನೆ, ಶಪಿಸ್ತಾ ಇದ್ದೇನೆ ಸ್ವಾಮಿ। ದೇಶ, ರಾಷ್ಟ್ರ, ಪ್ರಾಂತವನ್ನು ಬಿಟ್ಟು ಹೋಗಲಿ ಸ್ವಾಮಿ, ಕಾರ್ಯ ಮಾಡು ಸ್ವಾಮಿ, ಮಾರ್ಗಗಳನ್ನು ತೆರೆ ಸ್ವಾಮಿ, ಔಷಧಗಳನ್ನು ಉತ್ಪಾದನೆ ಮಾಡುವಂಥ ಜ್ಞಾನ ತಿಳುವಳಿಕೆ ಕೊಡು ಸ್ವಾಮಿ। ಬರಲಿ ನಿನ್ನ ಸ್ಥಳದಿಂದ, ಬರಲಿ ನಿನ್ನ ರಾಷ್ಟ್ರದಿಂದ ಸ್ವಾಮಿ, ನೀನು ಸಿದ್ಧ ಮಾಡಿರುವಂಥ ಸ್ಥಳದಿಂದ ಈ ಒಂದು ಮೆಡಿಸಿನ್ಸ್ ಕ್ರಿಯೇಟ್ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ। ಕೃಪೆ ನೀಡು ಸ್ವಾಮಿ, ಜನರನ್ನು ಕರುಣಿಸು ಸ್ವಾಮಿ, ಜನರು ಸಾಯದಂತೆ ನೋಡ್ಕೋ ಸ್ವಾಮಿ। ಈ COVID-19 ಪಾಸಿಟಿವ್ ರಿಪೋರ್ಟ್ ಬಂದರೂ ಕೂಡ ಕರ್ತನೆ ಅವರು ರಿಕವರ್ ಆಗುವಂಥ ಶಕ್ತಿ, ಬಲ, ಕೆಪಾಸಿಟಿ ಅವ್ರಿಗೆ ಕೊಡು ಸ್ವಾಮಿ। ಎಲ್ಲರ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡು ಸ್ವಾಮಿ। ಕೈ ಜೋಡಿಸಿ ಬೇಡ್ತಾ ಇದ್ದೀನಿ ಸ್ವಾಮಿ, ಜನರು ಸಾಯದಂತೆ ನೋಡ್ಕೋ ಸ್ವಾಮಿ। ಅವರು ಸಾಯುವಾಗ ಅವರ ಗತಿ ಸ್ವಾಮಿ
ನಾವು ಯಾವ ರೀತಿಯಲ್ಲಿ ಸಮಾಧಿ ಕೂಡ ಮಾಡುವಂಥ ಒಂದು ಯೋಗ್ಯತೆ ನಮಗಿಲ್ಲ ಸ್ವಾಮಿ. ದಯಮಾಡಿ ಸ್ವಾಮಿ ನಿನ್ನ ನಿಯಂತ್ರಣವಿರಲಿ. Lord, I pray that, Lord, you take control over the situation. Take control over this land, Lord. This land belongs to you. ಈ ರಾಷ್ಟ್ರ, ಈ ದೇಶ, ಈ ಪ್ರಾಂತ ಪ್ರತ್ಯೇಕವಾಗಿ ಧಾರಾವಿ ನಿಂದು ಸ್ವಾಮಿ. ಧಾರಾವಿಯಿಂದ ಅನೇಕ ಸೇವಕರನ್ನು ಎಬ್ಬಿಸಿದ್ದೆ ಕರ್ತನೆ. ಧಾರಾವಿಯಲ್ಲಿ ಅತಿ ಶ್ರೇಷ್ಠವಾದಂಥ ಸೇವೆಗಳು ಜರುಗಿದ್ದಾವೆ. ಧಾರಾವಿಯಲ್ಲಿ ಅನೇಕ ಉಜ್ಜೀವನ ಬಂದಿದೆ. ಧಾರಾವಿಯಲ್ಲಿ ಜನರು ಕರ್ತನೆ ಈ ದಿವಸ ಮೊರೆ ಇಡ್ತಾ ಇದ್ದಾರೆ ಸ್ವಾಮಿ. ಧಾರಾವಿಯಲ್ಲಿ ಅನೇಕ ಕ್ರೈಸ್ತ ವಿಶ್ವಾಸಿಗಳ ಪ್ರಾರ್ಥನೆಯನ್ನು ಲಾಲಿಸು ಕರ್ತನೆ. ಸದುತ್ತರ ದಯ ಪಾಲಿಸು, ಕರುಣಿಸು ಸ್ವಾಮಿ. ಕೇವಲ ನಿನ್ನ ಮಹಿಮೆಗೋಸ್ಕರ ಘನ ಮಾನ ಮಹಿಮೆ ನಿನಗಾಗಲಿ. ವಾಕ್ಯವನ್ನು ಕೇಳಿರುವಂಥ ಎಲ್ಲ ದೇವ ಭಕ್ತ ದೇವ ಜನರಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವರನ್ನು ಆಶೀರ್ವಾದ ಮಾಡ್ತೇನೆ. ಇವರ ಕುಟುಂಬ, ಇವರ ಮಕ್ಕಳು, ಇವರ ಹೆಂಡತಿ, ಗಂಡಂದಿರು, ಪ್ರತಿಯೊಂದು ತಂದೆ ತಾಯಿಗಳು ಎಲ್ಲರನ್ನು, ಅಜ್ಜ ಅಜ್ಜಿ ಎಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ಸುಖವಾಗಿರಲಿ, ಸಂತೋಷವಾಗಿರಲಿ, ಸಮಾಧಾನದಲ್ಲಿರಲಿ ಸ್ವಾಮಿ. ನಿನ್ನ ಸಂರಕ್ಷಣೆಯಲ್ಲಿ ಸ್ವಾಮಿ ಇವರು ನೆಲೆಗೊಂಡಿರಲಿ. ಯೇಸು ಕ್ರಿಸ್ತನೇ ನಿನ್ನ ಅತಿ ಪರಿಶುದ್ಧಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೂ ಏನು ಸಾಲದು. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಗಳಲ್ಲಿ, ಎಲ್ಲ ವಿಶ್ವಾಸಿಗಳೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.